ಜರಾ. ಈ ಜಗತ್ತಿನಲ್ಲಿ ಕೆಲವು ವ್ಯಕ್ತಿತ್ವಗಳು ಸದಾ ಬೆಳಗುತ್ತವೆ. ಅವರು ತಮ್ಮ ಧೈರ್ಯ, ಆದರ್ಶ ಮತ್ತು ಚಿಂತನೆಯ ಮೂಲಕ ಅನೇಕ ಹೃದಯಗಳನ್ನು ಪ್ರೇರೇಪಿಸುತ್ತಾರೆ. ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಸ್ವಾಮಿ ವಿವೇಕಾನಂದರು. ಜ್ಞಾನ, ಧರ್ಮ, ದೇಶ ಪ್ರೇಮ ಮತ್ತು ಮಾನವತೆಯನ್ನು ತಮ್ಮ ಜೀವನಕ್ಕೆ ಮೂಲ ಮುದ್ರೆ ಮಾಡಿಕೊಂಡವರು. ಅವರ ಉಪದೇಶಗಳು, ಭಾಷಣಗಳು ಮತ್ತು ಸಾಧನೆಗಳು ನಮ್ಮಲ್ಲಿ ಆತ್ಮವಿಶ್ವಾಸ, ಧೈರ್ಯ ಮತ್ತು ಕರ್ತವ್ಯ ಭಾವವನ್ನು ಬೆಳೆಸುತ್ತದೆ. ಈ ನಾಟಕದ ಮೂಲಕ ನಮ್ಮ ಕಲಾವಿದರು ಸ್ವಾಮಿಯ ಶಕ್ತಿ, ಶ್ರದ್ಧೆ ಮತ್ತು ಸಂಗ್ರಾಮವನ್ನು ಮನಸ್ಸಿನಲ್ಲಿಟ್ಟು ನಟನೆ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ. ಎಚ್ಚರವಾಗಿರಿ, ಜಾಗರೂಕರಾಗಿರಿ, ಗುರಿ ತಲುಪುವವರೆಗೂ ಹಿಂಜರಿಯಬೇಡಿ ಎನ್ನುವ ಸಂದೇಶದ ಮೂಲಕ ನಾಟಕವನ್ನು ಪ್ರಾರಂಭಿಸೋಣ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ. ಸಿಡಿಲ ಸಂತ, ವಿಶ್ವಗುರು, ದೇವಲೋಕದ ದಿವ್ಯ ಪುರುಷ, ಯುವ ಮನಸ್ಸುಗಳ ಮಹಾಗುರು, ಪರಮ ಪೂಜ್ಯ ಸ್ವಾಮಿ ವಿವೇಕಾನಂದರ ಜನ್ಮದಿನವಿಂದು 1863ರಲ್ಲಿ ನಮ್ಮ ದೇಶವು ಸಂಪೂರ್ಣವಾಗಿ ಅಜ್ಞಾನ ಮತ್ತು ಅಂಧಕಾರದಲ್ಲಿ ಮುಳುಗಿ ಹೋಗಿತ್ತು. ಒಂದೆಡೆ ದಾಸ್ಯ, ಮತ್ತೊಂದೆಡೆ ಮೌಢ್ಯ, ಲಾಲಸೆ, ಅಹಂಕಾರ, ಕೀಳಿರಿಮೆಗಳು, ಶ್ರೇಷ್ಠತೆಯ ರೋಗಗಳು, ಒಟ್ಟಾರೆ ಭಾರತದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗಿದ್ದ ಸಮಯವದು. ಅಂತಹ ಕಾಲಘಟ್ಟದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಜ್ಞಾನದ ಸೂರ್ಯನೊಬ್ಬ ಉದಯಿಸುತ್ತಾನೆ. ಬ್ರಿಟಿಷರ ಅಹಂಕಾರವನ್ನು ಭಸ್ಮ ಮಾಡಲೆಂದೇ ಜನ್ಮಿಸಿದ ಮಹಾನ್ ಚೇತನ ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಭಾರತದ ಆಧ್ಯಾತ್ಮಿಕ ಔನ್ನತ್ಯವನ್ನು ಸಾರಿ ಹೇಳಿದರು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಧರ್ಮಕ್ಕೆ ಕತ್ತಲು ಆವರಿಸಿದಾಗ ನಾನು ಮತ್ತೆ ಹುಟ್ಟಿ ಬರುತ್ತೇನೆಂದು ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿರುವಂತೆ, ಅವತ್ತಿಗೆ ಅಧರ್ಮದಿಂದ ಆವರಿಸಿಕೊಂಡಿದ್ದ ಭರತ ಭೂಮಿಯಲ್ಲಿ ಅಜ್ಞಾನವನ್ನು ಹೋಗಲಾಡಿಸಲು 1863 ಜನವರಿ 12ರಂದು ಕೋಲ್ಕತ್ತಾದ ಪ್ರಭಾವಿ ವಕೀಲರಾಗಿದ್ದ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿಯ ಉದರದಲ್ಲಿ ಬಾಲಶಿವ, ಆಧ್ಯಾತ್ಮದ ಗಜಕೇಸರಿ ನರೇಂದ್ರನಾಥ ದತ್ತರು ಜನಿಸಿದರು. ಬಾಲ್ಯದಲ್ಲಿ ತುಂಬಾ ತುಂಟತನ, ಧೈರ್ಯವನ್ನು ಮೈದುಂಬಿಕೊಂಡು ಬೆಳೆದರು. ಬಾರೋ ನರೇಂದ್ರ, ಆಟ ಆಡಲು ಹೋಗೋಣ. ಬಾಗುಳಿಯ ಹೋಗೋಣ. ನಡೀರಿ, ಎಲ್ರೂ ಹೋಗೋಣ. ಅರೆ, ಎಂತ ನಿರ್ಜನ ಪ್ರದೇಶ, ಅದೆಷ್ಟು ಶಾಂತ ವಾತಾವರಣ. ಬನ್ನಿ, ಎಲ್ಲರೂ ಸೇರಿ ಮೊದಲು ಧ್ಯಾನ ಮಾಡೋಣ, ನಂತರ ಆಟವಾಡೋಣ. ಆಯ್ತು ನರೇಂದ್ರ, ಹಾಗೆ ಆಗಲಿ. ನಡಿ, ಜ್ಞಾನ ಮಾಡೋಣ.
ಹಾವು ಕಣು ನಿನ್ನ ಮುಂದೆನೆ ಕೂತಿದೆ. ಓಡು, ಓಡಿ ಬಾರೋ. ಅಯ್ಯೋ ಓಡ್ರಿ. ಹೌದಮ್ಮ, ಹೇಳ ನೋಡ್ರಿ. ಅಮ್ಮ, ಅಲ್ಲಿ ನರೇಂದ್ರನ ಮರದ ಕೆಳಗೆ ಧ್ಯಾನ ಮಾಡ್ತಿದ್ದಾನಮ್ಮ. ಅವನ ಎದುರಿಗೆ ಹಾವು ಬಂದು ಕೂತಿದೆ. ಅವನು ಕಣ್ಣು ಬಿಡ್ತಾ ಇಲ್ಲ. ಬಾರೋ ಅಂತ ಕೂಗಿದ್ರು ಬರ್ತಾ ಇಲ್ಲ ಅಮ್ಮ. ಅಯ್ಯೋ ದೇವ್ರಿ, ಏನಾಯ್ತು? ನಡೀರಿ, ನಾನು ಬರ್ತೀನಿ. ಅವನನ್ನ ಕರ್ಕೊಂಡ್ ಬರೋಣ. ಎಲ್ಲಿದ್ದಾನವನು? ಮರದ ಕೆಳಗಡೆ ಕೂತು ಧ್ಯಾನ ಮಾಡ್ತಿದ್ದಲ್ಲಮ್ಮ. ಬನ್ನಿ ತೋರಿಸ್ತೀನಿ. ಶಿವ, ಯಾಕಮ್ಮ, ಯಾಕಿಷ್ಟು ಗಾಬರಿಗೊಂಡಿರುವೆ? ಅಲ್ವೋ ನರೇಂದ್ರ, ನಿನ್ನ ಎದರಲ್ಲೇ ಹಾವು ಬಂದು ಕುಳಿತಿತ್ತಂತೆ. ನಿನಗೆ ಗೊತ್ತಾಗ್ಲಿಲ್ವೇನೋ? ಅವರೆಲ್ಲರೂ ನಿನ್ನನ್ನ ಕೂಗಿ ಕರೆದ್ರಂತೆ. ನೀನ್ ಯಾಕೆ ಬರ್ಲಿಲ್ವೋ? ನಾನು ಯಾವ ಹಾವನ್ನು ನೋಡಿಯೇ ಇಲ್ಲಮ್ಮ. ಇವರೆಲ್ಲ ನನ್ನನ್ನು ಕೂಗಿದ್ದು ಸಹ ನನಗೆ ಕೇಳಿಸಲೇ ಇಲ್ಲಮ್ಮ. ಹೌದಾ? ಓಹೋ, ಹಾಗಾದ್ರೆ ಹೋಗು ಕಂದ, ನೀನು ಆಟ ಆಡ್ಕೋ. ಏನು ಅಂದ್ರೆ, ನಮ್ ನರೇಂದ್ರನನ್ನ ನೋಡ್ತಾ ಇದ್ರೆ ಮುಂದೆ ಅವನೊಬ್ಬ ಮಹಾನ್ ವ್ಯಕ್ತಿ ಆಗ್ತಾನೆ ಅಂತ ಅನಿಸುತ್ತೆ ಅಲ್ವಾ? ಹೌದು, ಅವನಲ್ಲಿರುವ ಧ್ಯಾನ, ಚಿತ್ತತೆ, ಧೈರ್ಯ ಮತ್ತು ವಾಕ್ಚಾತುರ್ಯವನ್ನು ನೋಡಿದರೆ ನನಗೂ ಹಾಗೇ ಅನಿಸುತ್ತೆ ಭುವನೇಶ್ವರಿ. ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು. ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು. ದಾನದಲ್ಲಿ ಕರ್ಣನಾಗು, ಸತ್ಯದಲ್ಲಿ ಹರಿಶ್ಚಂದ್ರನಾಗು. ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು. ದಾನದಲ್ಲಿ ಕರ್ಣನಾಗು, ಸತ್ಯದಲ್ಲಿ ಹರಿಶ್ಚಂದ್ರನಾಗು. ಸ್ನೇಹದಲ್ಲಿ ಸುಯೋಧನ, ಪ್ರೇಮದಲ್ಲಿ ಆರಾಧನಾ. ಪರರ ಹಿತಕ್ಕೆ ನೀ ಯೋಧನಾಗು. ಸತ್ತ ಮೇಲೂ ಜೀವಂತನಾಗು. ಸತ್ತ ಮೇಲೂ ಜೀವಂತನಾಗು. ಹಣವಿದ್ದರು ನೀ ಬಡವನಾಗು, ಹೃದಯದಿಂದ ಸಿರಿವಂತನಾಗು. ಹಣವಿದ್ದರು ನೀ ಬಡವನಾಗು, ಹೃದಯದಿಂದ ಸಿರಿವಂತನಾಗು. ಜಾತಿ ಅಂದರೆ ವೈರಿಯಾಗು, ಸಹಬಾಳ್ವೆಗೆ ಮಿತ್ರನಾಗು. ದ್ವೇಷದಿಂದ ನೀ ಮುಕ್ತನಾಗು, ಹೃದಯ ಬಿಚ್ಚಿ ಪ್ರೀತಿ ಹಂಚಿ ಬಸವನಾಗು. ಒಳಿತು ಮಾಡಿ ನೀ ಮನುಜನಾಗು, ಒಳಿತು ಮಾಡಿ ನೀ ಮನುಜನಾಗು. ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು. ದಾನದಲ್ಲಿ ಕರ್ಣನಾಗು, ಸತ್ಯದಲ್ಲಿ ಹರಿಶ್ಚಂದ್ರನಾಗು.
ದೊಡ್ಡವನಾದ ಮೇಲೆ ಏನಾಗ್ತೀಯಾ? ಅಪ್ಪಾಜಿ, ನಾನು ಆ ಸಾರೋಟಿನ ಸಾರಥಿ ಆಗ್ತೀನಿ. ಹೆಸರಾಂತ ವಕೀಲರ ಮಗನಾದ ನೀನು ಕೇವಲ ಸಾರೋಟಿನ ಸಾರಥಿಯಾಗುವೆಯಾ? ಛೇ! ಅಮ್ಮ, ನಾನು ಆ ಸಾರೋಟಿನ ಸಾರಥಿ ಆಗುತ್ತೇನೆಂದು ಹೇಳಿದ್ದಕ್ಕೆ ಅಪ್ಪ ನನ್ನ ಕೆನ್ನೆಗೆ ಹೊಡೆದ್ರಮ್ಮ. ಮಗು ನರೇಂದ್ರ, ಸಮಾಧಾನ ಮಾಡ್ಕೋ. ಕೇಳಿಲಿ ಕಂದ, ಯಾವ ಕೆಲಸನೂ ಚಿಕ್ಕದಲ್ಲ. ಅದರಲ್ಲೂ ಕುದುರೆ ಗಾಡಿಯನ್ನ ಓಡಿಸೋ ಕೆಲಸವಂತೂ ತುಂಬಾನೇ ಜವಾಬ್ದಾರಿಯುತವಾದದ್ದು. ಯಾಕಂದ್ರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನಿಗೆ ಸಾರಥಿಯಾಗಿದ್ದ. ಆತ ಮಾಡಿದ ಕೆಲಸ ಹೇಗೆ ಚಿಕ್ಕ ಕೆಲಸವಾದೀತು? ನೀನು ಜನರು ಕುಳಿತುಕೊಳ್ಳುವ ಕುದುರೆ ಗಾಡಿಯನ್ನು ಓಡಿಸುವ ಸಾರಥಿಯಲ್ಲ, ಧರ್ಮರಥವನ್ನು ಮುನ್ನಡೆಸುವ ಸಾರಥಿಯಾಗಬೇಕು. ವಿಶ್ವದೆಲ್ಲೆಡೆ ನಮ್ಮ ಹಿಂದೂ ಧರ್ಮದ ಕಂಪನ್ನು ಪಸರಿಸುವ ಸಾರಥಿ ನೀನಾಗ್ಬೇಕು ಕಂದ. ಹೌದೇನಮ್ಮ, ಖಂಡಿತ ನಿನ್ನ ಇಚ್ಛೆಯನ್ನು ಪೂರೈಸುವೆ ಅಮ್ಮ. ಅಯ್ಯೋ, ಎಂತ ತಪ್ಪು ಮಾಡಿಬಿಟ್ಟೆ ನಾನು. ನನ್ನನ್ನು ಕ್ಷಮಿಸು ನರೇಂದ್ರ, ನನ್ನನ್ನು ಕ್ಷಮಿಸು ಕಂದ. ನರೇಂದ್ರರು ಈಶ್ವರಚಂದ್ರ ವಿದ್ಯಾಸಾಗರ ಶಾಲೆಗೆ ಸೇರಿದರು. ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದರು. 1879ರಲ್ಲಿ ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜನ್ನು ಸೇರಿದರು. 1881ರಲ್ಲಿ ಲಲಿತಕಲೆ ಪರೀಕ್ಷೆಯನ್ನು ಪಾಸು ಮಾಡಿದರು. 1884ರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ತತ್ವಶಾಸ್ತ್ರ, ಯೋಗ, ಕುಸ್ತಿ, ಸಂಗೀತ ಮತ್ತು ಕ್ರೀಡೆಯಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದರು. ಅದೇ ವೇಳೆಗೆ ಅಂದರೆ 1884ರಲ್ಲಿ ನರೇಂದ್ರರ ತಂದೆ ವಿಶ್ವನಾಥ ದತ್ತರು ವಿಧಿವಶರಾದರು. ಮನೆಯ ಆರ್ಥಿಕ ಸ್ಥಿತಿ ಹದಗೆಟ್ಟಿತ್ತು. ಅಂದಿನಿಂದ ಎಲ್ಲವನ್ನೂ ತ್ಯಜಿಸಿದ ನರೇಂದ್ರರು ಭಾರತದ ತುಂಬೆಲ್ಲ ಸಂಚರಿಸಿ ಮೌಢ್ಯ, ಅಜ್ಞಾನ, ಅಂಧಕಾರ, ಕೀಳಿರಿಮೆಗಳನ್ನು ಹೋಗಲಾಡಿಸಲು ಶ್ರಮಿಸಿದರು. ಬ್ರಹ್ಮ ಸಮಾಜ ಮತ್ತು ರಾಮಕೃಷ್ಣ ಪರಮಹಂಸರ ತತ್ವೋಪದೇಶಗಳಿಂದ ಪ್ರಭಾವಿತರಾಗಿ ದಕ್ಷಿಣೇಶ್ವರಕ್ಕೆ ಪ್ರಯಾಣ ಬೆಳೆಸುತ್ತಾರೆ. ಭಾರತದ ಮಹಾನ್ ಯೋಗಿ, ಸಂತ, ಸಾಕ್ಷಾತ್ ವಿಷ್ಣುವಿನ ಅವತಾರಿ, ಕಾಳಿ ಮಾತೆಯ ಪರಮ ಆರಾಧಕರಾದ ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗುತ್ತಾರೆ. ಸ್ವಾಮಿ, ಹೇಗಿದ್ದೀರಿ? ಎಲ್ಲವೂ ಸೌಖ್ಯವೇ? ಎಲ್ಲವೂ ಆ ದೇವರ ದಯೆಯಿಂದ ಸೌಖ್ಯ ಸ್ವಾಮಿ. ದೇವರ ದಯೆಯಿಂದ? ದೇವರು ಇದ್ದಾನೆ? ಹೌದು, ದೇವರು ಇದ್ದಾನೆ ಸ್ವಾಮೀಜಿ. ನೀವು ದೇವರನ್ನು ನೋಡಿದ್ದೀರಾ? ಹಾಗಾದ್ರೆ ಎಲ್ಲಿದ್ದಾನೆ? ಹೇಗಿದ್ದಾನೆ ಆ ದೇವರು?
ಸ್ವಾಮಿ, ನಿಮಗೆ ದೇವರು ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದು ಗೊತ್ತಾಗಬೇಕಾದ್ರೆ ರಾಮಕೃಷ್ಣ ಅಂತ ಪೂಜಾರಿ ಇದ್ದಾರೆ, ಅವರ ಬಳಿ ಹೋಗೋಣ. ಅವರು ನಿಮಗೆ ದೇವರ ಬಗ್ಗೆ ಎಲ್ಲವನ್ನೂ ತಿಳಿಸ್ತಾರೆ. ಸರಿ, ಹಾಗಾದ್ರೆ ನಡೀರಿ ಹೋಗೋಣ. ನಾನು ನೀವು ನಂಬುವ ಆ ದೇವರನ್ನು ಕಾಣಬೇಕು. ಬನ್ನಿ ಹೋಗೋಣ. ಪೂಜ್ಯರಿಗೆ ನಮಸ್ಕಾರ. ಓ ನರೇಂದ್ರ, ಬಾ. ನನ್ನ ಹೆಸರು ನಿಮಗೆ ಹೇಗೆ ಗೊತ್ತಾಯಿತು ಗುರುಗಳೇ? ನನಗೆ ನಿನ್ನಲ್ಲಿ ಅಡಕವಾಗಿರುವ ಸಂಶಯಗಳೆಲ್ಲದರ ಬಗ್ಗೆಯೂ ಗೊತ್ತು. ನರೇಂದ್ರ, ಕೇಳು ನಿನ್ನ ಪ್ರಶ್ನೆಗಳನ್ನು. ಗುರುಗಳೇ, ದೇವರು ಇದ್ದಾನೆಯೇ? ನೀವು ದೇವರನ್ನು ನೋಡಿದ್ದೀರಾ? ಹಾ, ನಾನು ದೇವರನ್ನು ನೋಡಿದ್ದೇನೆ. ನೋಡಿರುವುದು ಮಾತ್ರವಲ್ಲ, ನಿನ್ನೊಂದಿಗೆ ಮಾತನಾಡುವಂತೆ ದೇವರೊಂದಿಗೂ ಮಾತನಾಡುತ್ತೇನೆ ನರೇಂದ್ರ. ಹಾಗಾದ್ರೆ ನನಗೂ ದೇವರನ್ನು ತೋರಿಸಬಲ್ಲಿರಾ? ಹಾ, ತೋರಿಸುವೆ, ಬಾ ನರೇಂದ್ರ. ನಮ್ಮ ಮನಸ್ಸು ಮತ್ತು ಶರೀರ ಭಗವಂತನಲ್ಲಿ ಕೇಂದ್ರೀಕರಣವಾಗಬೇಕು. ಜನ್ಮದಿಂದ ಜಗದಾನಂದ, ಗುರು ತಂದ ಪುಣ್ಯದಿಂದ ಜನುಮಾನಂದ. ಈ ಸರಿ ಸರಿಗ ಮಮನಿ ಸರಿ 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 ಮಮ ಗಮನಿ ಆನಂದ, ಪರಮಾನಂದ ಪರಮಾನಂದ. ನಮಗಾನಂದ ನಿಸರಿ ಸರಿಗ ಸರಿ 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 ಗಮಗಮರಿಸ ಆನಂದ ಪರಮಾನಂದ 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 ಪರಮಾನಂದ. ಇಂದಿನಿಂದ ನೀನು ನರೇಂದ್ರನಲ್ಲ, ನನ್ನ ಪರಮ ಶಿಷ್ಯ ಸ್ವಾಮಿ ವಿವೇಕಾನಂದ. ರಲ್ಲಿ ರಾಮಕೃಷ್ಣ ಪರಮಹಂಸರು ಅನಾರೋಗ್ಯ ಪೀಡಿತರಾದರು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಸೇವೆ ಮಾಡುವುದರೊಂದಿಗೆ ರಾಮಕೃಷ್ಣ ಮಠದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡರು. 1886ರಲ್ಲಿ ರಾಮಕೃಷ್ಣ ಪರಮಹಂಸರು ಈಶ್ವರನಲ್ಲಿ ಲೀನವಾದರು. ಅಂದಿನಿಂದ ಸ್ವಾಮಿ ವಿವೇಕಾನಂದರ ಧರ್ಮ ಬೋಧನಾ ಕಾರ್ಯವು
1893 ಸೆಪ್ಟೆಂಬರ್ 11ರಂದು ಅಮೆರಿಕದ ಶಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತ ಮತ್ತು ಹಿಂದೂ ಧರ್ಮವನ್ನು ಪ್ರತಿನಿಧಿಸಿದರು. ಇದು ವಿಶ್ವದ ಮೊದಲ ಧರ್ಮ ಸಮ್ಮೇಳನವಾಗಿತ್ತು. ಮೈಸೂರಿನ ಮಹಾರಾಜರಾದ ಶ್ರೀ ಚಾಮರಾಜ ಒಡೆಯರ್ ಅವರು ಧರ್ಮ ಸಮ್ಮೇಳನಕ್ಕೆ ಆರ್ಥಿಕ ಸಹಾಯವನ್ನು ಮಾಡಿದರು. ಮೇ 31, 1893ರಂದು ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿದರು. ಸರ್ವಧರ್ಮ ಸಮ್ಮೇಳನದಲ್ಲಿ ಅಂದಿನ ಅವರ ಭಾಷಣ ವಿಶ್ವವನ್ನೇ ಮಂತ್ರಮುಗ್ಧರನ್ನಾಗಿಸಿತು. Sisters and brothers of America, it fills my heart with joy unspeakable to rise in response to the warm and cordial welcome which you have given us. I thank you in the name of the most ancient order of monks in the world. I thank you in the name of Mother of Religions, and I thank you in the name of millions and millions of Hindu people of all classes and sects. My thanks also to some of the speakers on this platform who, referring to the delegates from the Orient, have told you that these men from far off nations may well claim the honor of bearing to different lands the idea of tolerance. I am proud to belong to a religion which has taught the world both tolerance and universal acceptance. We believe not only in universal toleration, but we accept all religions as true. Whosoever comes to me, through whatsoever form, I reach him. All men are struggling through paths which in the end led to me. Upon the banner of every religion will soon be written, in spite of resistance, hell and not fight, assimilation and not destruction, harmony and peace and not dissension. ಸಂಭವಿಸು ಇಂದೆನ್ನ ಹೃದಯದಲ್ಲಿ, ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ, ಮಣ್ಣಾಗಿ ಮರವಾಗಿ ಬಿಗವಾಗಿ ಖಗವಾಗಿ ಭವಭವದಿ ಭವಿಸಿ ಹೇ ಭವವಿದೂರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ, ಮಣ್ಣತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೆ ಭಾರ. ಮೂಡಿ ಬಂದೆನ್ನಾದರ ರೂಪ ಚೇತನದಿ, ಮೂಡಿ ಬಂದೆನ್ನಾದರ ರೂಪ ಚೇತನದಿ. ನಾರಾಯಣ ದಾರಿ ದೂರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ.
ಸಂಭವಿಸು ಇಂದ್ರನಿಂದ ಹೃದಯದಲ್ಲಿಯೋ ಅವತರಿತ ಸತ್ಯಾವತಾರ ವಾಯುಲ್ಲಿ ಸಂಭವಿಸು ಇಂದ್ರನಿಂದ ಹೃದಯದಲ್ಲಿಯೋ ಅವತರಿತ ಸತ್ಯಾವತಾರ ಪಾಶ್ಚಿಮಾತ್ಯ ದೇಶಗಳಿಗೆ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಶ್ರೀಮಂತಿಕೆಯನ್ನು ಪರಿಚಯಿಸಿದ ಮಹಾನ್ ಪುರುಷನ ತತ್ವೋಪದೇಶಗಳಿಗೆ ತಲೆಬಾಗಿದ ಮಾರ್ಗರೆಟ್ ಎಲಿಜಬೆತ್ ನೊಬೆಲ್ ಎಂಬ ಮಹಿಳೆ ಸ್ವಾಮಿ ವಿವೇಕಾನಂದರ ಅನುಯಾಯಿಯಾದರು. ನಂತರ ಅವರು ನಿವೇದಿತಾ ಎಂಬ ಹೆಸರಿನಿಂದ ಚಿರಪರಿಚಿತರಾದರು. 1897ರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. ರಾಜಯೋಗ, ಧರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಮತ್ತು ಕೊಲಂಬೋದಿಂದ ಅಲ್ಮೋರಾಗೆ ಲೆಕ್ಚರ್ಸ್ ಫ್ರಾಮ್ ಕೊಲಂಬೋ ಟು ಅಲ್ಮೋರಾ ಎಂಬ ಕೃತಿಗಳು ಇವತ್ತಿಗೂ ಸಹ ಜನಮೆಚ್ಚುಗೆಯನ್ನು ಗಳಿಸಿವೆ. ಸೂರ್ಯನಂತೆ ತುಂಬಿ ತುಳುಕುತ್ತಿದ್ದ ಜ್ಞಾನದ ಕಾಂತಿಯನ್ನು ತಮ್ಮ ಕಣ್ಣುಗಳ ಮೂಲಕ ಸೂಸುತ್ತಿದ್ದರು. ಸದೃಢ, ಬಲಿಷ್ಠ, ಸುಂದರ ಮೈಕಟ್ಟು, ಭಾರತ ಎಂದೊಡನೆ ಭಾವುಕರಾಗುವ ನಿರ್ಮಲ, ನಿರ್ಭೀತ ಮನಸ್ಸುಳ್ಳ ವ್ಯಕ್ತಿತ್ವಕ್ಕೆ ಕಬ್ಬಿಣದ ಸ್ನಾಯುಗಳು, ಉಕ್ಕಿನ ನರಗಳು, ಸಿಡಿಲಿನಂತಹ ಮನಸ್ಸುಳ್ಳ ಯುವ ತರುಣರೇ, ಏಳಿ, ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ವಿಸ್ತಾರವಾಗುತ್ತಾ ಹೋಗುವುದೇ ಜೀವನ, ಸಂಕುಚಿತವಾಗುತ್ತಾ ಸಾಗುವುದೇ ಸಾವು ಎಂದು ಸಾರಿದರು. 1902 ಜುಲೈ 4ರಂದು ಬೆಳಿಗ್ಗೆ ಧ್ಯಾನ, ತತ್ವಶಾಸ್ತ್ರದ ಬೋಧನೆ, ಸಹೋದ್ಯೋಗಿಗಳೊಂದಿಗೆ ಚರ್ಚೆ, ಸಂಜೆ 7 ಗಂಟೆಗೆ ತಮ್ಮ ಕೋಣೆಗೆ ಹೋಗಿ ಧ್ಯಾನ ಮಗ್ನರಾಗಿದ್ದಾಗಲೇ ಇಹಲೋಕವನ್ನು ತೊರೆದರು. ಇಂದು ನಾವು ಅವರ 163ನೇ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸುತ್ತಿದ್ದೇವೆ. ಹಿಂದೂ ಸನ್ಯಾಸಿ, ತತ್ವಜ್ಞಾನಿ, ಲೇಖಕ, ಧಾರ್ಮಿಕ ಶಿಕ್ಷಕ, ವಿಶ್ವಗುರು, ದಿವ್ಯ ಪುರುಷ, ಸಿಡಿಲ ಸಂತ, ಎಂದೆಂದಿಗೂ ಅಜರಾಮರ, ಅಜರಾಮರ, ಅಜರಾಮರ. यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय